ನಮಸ್ಕಾರ. ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನ್ನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಯೋಗ ಮಕ್ಕಳಿಗೋಸ್ಕರ ಏನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮಕ್ಕಳಿಗೆ ಯೋಗ ಬಿಟ್ಟು ಪ್ರಾಪರ್ ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟು. ಅವರು ಬೆಳೀತಾ ಇರೋದ್ರಿಂದ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪ್ರೋಟೀನ್ ಅವಶ್ಯಕತೆ ಇರುತ್ತೆ, ವಿಟಮಿನ್ಸ್ ಅವಶ್ಯಕತೆ ಇರುತ್ತೆ, ಮಿನರಲ್ಸ್ ಅವಶ್ಯಕತೆ ಇರುತ್ತೆ. ಅವರು ಫುಡ್ಡನ್ನು ನೀವು ಚೆನ್ನಾಗಿ ನೋಡಿಕೊಂಡು, ಹಾಗೆ ಅವ್ರಿಗೆ ಎಕ್ಸಸೈಸಸ್, ಸ್ಕೂಲಲ್ಲಿ PT ಇರುತ್ತೆ. ಈಗ ಎಲ್ಲ ಸ್ಕೂಲಲ್ಲೂ ಯೋಗ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀವು ಅಡಲ್ಟಾಗಿ ಮಕ್ಕಳಿಗೆ ಯಾವ ಯೋಗ ಹೇಳ್ಕೊಡ್ಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ಯೋಗ ಮಾಡೋದ್ರಿಂದ ಅವ್ರಿಗೆ ಬೆಳವಣಿಗೆ ಇಂಪ್ರೂವ್ ಆಗುತ್ತೆ, ಹಾಗೆ ಟಾಲ್ ಅಂದರೆ ಹೈಟ್ ಆಗೋಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಆ್ಯಂಕಲ್ ಸ್ಟ್ರೆಚ್ ಬ್ರೀತಿಂಗ್. ಆ್ಯಂಕಲ್ ಸ್ಟ್ರೆಚ್ ಬ್ರೀತಿಂಗ್ ಮಾಡೋದ್ರಿಂದ ನಿಮ್ಮ ಎಂಟೈರ್ ಮಸಲ್ಸ್ ಏನಿದೆ ಅದು ಸ್ಟ್ರೆಚ್ ಆಗುತ್ತೆ. ಸ್ಟ್ರೆಚ್ ಆಗೋದ್ರಿಂದ ಅವ್ರದ್ದು ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಹಾಗೆ ಟಾಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ತಾಡಾಸನಕ್ಕೆ ಬನ್ನಿ. ಫೀಟ್ಸ್ ಟುಗೆದರ್, ಹ್ಯಾಂಡ್ಸ್ ಬೈ ದ ಸೈಡ್ ಆಫ್ ಯೋರ್ ಥೈಸ್. ಶೋಲ್ಡರ್ಸ್ನ ರೋಲ್ ಬ್ಯಾಕ್ ಮಾಡಿ. ಇನ್ಹೇಲ್ ಮಾಡ್ತಾ ಕೈಯನ್ನು ಎತ್ತುತ್ತಾ ನಿಮ್ಮ ಟೋಸ್ ಮೇಲೆ ನಿಂತ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಡೌನ್. ಇನ್ಹೇಲ್, ಸ್ಟ್ರೆಚ್ ಅಪ್. ಎಕ್ಸೇಲ್ ಆ್ಯಂಡ್ ಡೌನ್. ಇನ್ಹೇಲ್ ಅಪ್. ಎಕ್ಸೇಲ್ ಆ್ಯಂಡ್ ಡೌನ್. ಇನ್ಹೇಲ್ ಅಪ್. ಎಕ್ಸೇಲ್ and down. Inhale and up. Exhale and down. Inhale up. Exhale and down. Inhale and up. Exhale and down. ಓಕೆ, ಈಗ ತಿರ್ಯಕ್ ತಾಡಾಸನ ಬ್ರೀತಿಂಗ್. ನಿಮ್ಮ ಕಾಲುಗಳನ್ನು 1 feet ಗ್ಯಾಪಲ್ಲಿ ನಿಂತ್ಕೊಳ್ಳಿ. ಕೈ ಇಂಟರ್ಲಾಕ್ ಮಾಡಿಕೊಂಡು ನಿಮ್ಮ ಚೆಸ್ಟ್ ಮೇಲೆ ಪ್ಲೇಸ್ ಮಾಡಿ, ಎಲ್ಬೋಸ್ ಕೊಲಾಪ್ಸ್ಡ್. ಇನ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನು ಸ್ಟ್ರೆಚ್ ಮಾಡಿ. ಎಕ್ಸೇಲ್ ಮಾಡ್ತಾ ಸ್ಲೋಲಿ ಬೆಂಡ್ ಆಗಿ ರೈಟ್ ಸೈಡ್. ಇನ್ಹೇಲ್ ಸ್ಲೋ ಆಗಿ ಮೇಲೆ ಬನ್ನಿ. ಎಕ್ಸೇಲ್ ಆ್ಯಂಡ್ ಲೆಫ್ಟ್. Inhale and up. Exhale and bend. ಇದರಲ್ಲೆಲ್ಲ ಸ್ಟ್ರೆಚಿಂಗ್ ತುಂಬ ಇಂಪಾರ್ಟೆಂಟ್. Inhale, come up. Exhale and down. Inhale, up. Exhale and down. Inhale, come up. ಎಕ್ಸೇಲ್ ಆ್ಯಂಡ್ ಡೌನ್. ಈ ರೀತಿಯಾಗಿ ಈಚ್ ಸೈಡ್ 10 ಕೌಂಟ್ಸ್ ಮಾಡ್ಕೋಬೋದು. ಎಕ್ಸೇಲ್ ಡೌನ್. ಇನ್ಹೇಲ್ ಆ್ಯಂಡ್ ಅಪ್. ಸ್ಲೋಲಿ ಎಕ್ಸೇಲ್ ಮಾಡ್ತಾ ನಿಮ್ಮ ಕೈಗಳನ್ನು ರಿಲೀಸ್ ಮಾಡಿ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸ್ಲೋಲಿ ಕಣ್ಣು ಮುಚ್ಕೊಳ್ಳಿ ಆ್ಯಂಡ್ ರಿಲ್ಯಾಕ್ಸ್. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಈಗ ಕಟಿ ಚಕ್ರಾಸನ. ಇದಕ್ಕೆ ಇನ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನ ಸ್ಟ್ರೆಚ್ ಮಾಡಿ. ಎಕ್ಸೇಲ್ ಮಾಡ್ತಾ ರೈಟ್ ಕೈ ನಿಮ್ಮ ಲೆಫ್ಟ್ ಭುಜದ ಮೇಲೆ, ಲೆಫ್ಟ್ ಕೈ ನಿಮ್ಮ ಸೊಂಟದ ಹಿಂಭಾಗ. ಇನ್ಹೇಲ್ ಮಾಡಿ ಸ್ಟ್ರೆಚ್ ಆ್ಯಂಡ್ ಟ್ವಿಸ್ಟ್. ಎಕ್ಸೇಲ್ ಆ್ಯಂಡ್ ಸ್ಟ್ರೆಚ್ ಯೋರ್ ಹ್ಯಾಂಡ್ಸ್. Inhale and twist. Exhale and stretch your hands. Inhale, twist. Exhale and stretch. Inhale and twist. Exhale, stretch. Inhale. Exhale. Inhale and exhale. ಈ ರೀತಿ 10 times ಸ್ಲೋಲಿ ಡೌನ್. ರಿಲ್ಯಾಕ್ಸ್, ಕಣ್ಣು ಮುಚ್ಕೊಳ್ಳಿ. ಶಿಥಿಲ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ.
ಈಗ ಪಾದಹಸ್ತಾಸನ. ನಿಮ್ಮ ಎರಡೂ ಕಾಲುಗಳನ್ನ ಜೊತೆಗಿಟ್ಕೊಳ್ಳಿ. ಸ್ಲೋಲಿ ಇನ್ಹೇಲ್ ಮಾಡ್ತಾ ಎರಡು ಕೈನ ಸ್ಟ್ರೆಚ್ ಮಾಡಿ, ಪಾಮ್ಸ್ ಫೇಸಿಂಗ್ ಅಪ್ವರ್ಡ್. ಇನ್ಹೇಲ್, ಹ್ಯಾಂಡ್ಸ್ ಅಪ್. ಎಕ್ಸೇಲ್ ಮಾಡ್ತಾ ಸ್ಲೋಲಿ ಬೆಂಡ್ ಡೌನ್. ನೆಕ್ ಒಳಗಡೆ. ಈ ಪೊಸಿಷನಲ್ಲಿ ಹೋಲ್ಡ್ ಮಾಡಿ, ನಾರ್ಮಲ್ ಬ್ರೀತಿಂಗ್. Thirty counts. Inhale slowly up. Exhale. Turn your palms down. Completely exhale and relax. Inhale and exhale. Inhale and exhale. ಈಗ ಪರ್ವತಾಸನ. ಕಮ್ ಬ್ಯಾಕ್, ಫೀಟ್ಸ್ ಟುಗೆದರ್. ರೋಲ್ ಬ್ಯಾಕ್ ಮಾಡಿ ಶೋಲ್ಡರ್ಸ್ನ. ಇನ್ಹೇಲ್ ಮಾಡ್ತಾ ಪಾಮ್ ಸೈಡ್ ವೇಸ್ ಅಪ್. ಟರ್ನ್ ಯೋರ್ ಪಾಮ್ಸ್ ಅಪ್ ಅಟ್ ದ ಶೋಲ್ಡರ್ ಲೆವೆಲ್. ಇನ್ಹೇಲ್, ಸ್ಟ್ರೆಚ್ ಯೋರ್ ಹ್ಯಾಂಡ್ಸ್ ಅಪ್. ಎಕ್ಸೇಲ್ ಮಾಡ್ತಾ ಸ್ಲೋಲಿ ಬೆಂಡ್ ಆಗಿ ನಿಮ್ಮ ಕೈಗಳನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಮ್ಮ ಕಾಲುಗಳನ್ನು ಹಿಂದೆ ತಗೊಂಡು ಹೋಗಿ ಲುಕ್ ಇನ್ವರ್ಡ್ಸ್. ಪರ್ವತಾಸನ ಅಥವಾ ಅಧೋಮುಖ ಶ್ವಾನಾಸನ. ಇದರಲ್ಲಿ ನಿಮ್ಮ ಥೈ ಮಸಲ್ ಸ್ಟ್ರೆಚ್ ಆಗುತ್ತೆ, ಹಾಗೆ ಮಕ್ಕಳಿಗೆ ಕಾಫ್ ಮಸಲ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ. ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ಮೆಮೊರಿ ಕೂಡ ಎನ್ಹಾನ್ಸ್ ಆಗುತ್ತೆ. ನಾರ್ಮಲ್ ಬ್ರೀತಿಂಗ್. 10 counts to 30 counts. Feet completely on the ground. Slowly, one step ಮುಂದೆ ಬನ್ನಿ. Come up. Inhale. Up. Exhale. Slowly down and relax. Breathing ಅನ್ನು ಅಬ್ಸರ್ವ್ ಮಾಡಿ. Just relax. ಓಕೆ, ನೆಕ್ಸ್ಟು ವೃಕ್ಷಾಸನ. ವೃಕ್ಷಾಸನ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಸೊ ಮಕ್ಕಳಿಗೆ ಫಿಸಿಕಲ್ ಡೆವಲಪ್ಮೆಂಟ್ ಜೊತೆಗೆ ಅವರ ಬ್ರೈನ್ ಡೆವಲಪ್ಮೆಂಟ್ ಜೊತೆಗೆ ಕಾನ್ಸಂಟ್ರೇಷನ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ವೃಕ್ಷಾಸನ ಮಾಡೋದ್ರಿಂದ ಅವರ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಹಾಗೆ ಅವರ ಬಾಡಿಯಲ್ಲಿರೋವಂಥ ಮಸಲ್ಸ್ ಸ್ಟ್ರೆಚ್ ಆಗಿ ಅವ್ರಿಗೆ ಶಕ್ತಿ ಕೂಡ ಬರುತ್ತೆ. ಸೊ ವೃಕ್ಷಾಸನ ಮಾಡೋಕ್ಕೆ ತಾಡಾಸನಕ್ಕೆ ಬನ್ನಿ. ಸ್ಲೋಲಿ ರೈಟ್ ಕಾಲನ್ನು ನಿಮ್ಮ ಲೆಫ್ಟ್ ತೊಡೆ ಮೇಲೆ ಇಟ್ಕೋಬೇಕು. ನಿಮ್ಮ ಪಾಯಿಂಟನ್ನು ಒಂದೇ ಪಾಯಿಂಟಲ್ಲಿ ನೋಡ್ತಾ ಇರಿ. ಇನ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನು ಮೇಲೆ ತೊಗೊಂಡು ಹೋಗಿ ನಮಸ್ಕಾರ ಮುದ್ರದಲ್ಲಿ. ನಾರ್ಮಲ್ ಬ್ರೀತಿಂಗ್. ಈ ಪೊಸಿಷನಲ್ಲಿ 30 counts. Slowly exhale and down. ರಿಲ್ಯಾಕ್ಸ್. ಈಗ ಲೆಫ್ಟ್ ಸೈಡ್ ಇನ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನು ಸ್ಲೋಲಿ ಮೇಲೆ. ನಾರ್ಮಲ್ ಬ್ರೀತಿಂಗ್. ಎಕ್ಸೇಲ್ and slowly down. ಸೊ ಇದು ವೃಕ್ಷಾಸನ. ಸೊ ಮಕ್ಕಳಿಗೆ ಅವರ ಬಾಡಿ ಡೆವಲಪ್ಮೆಂಟ್ ಜೊತೆಗೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಎಷ್ಟೊಂದು ಜನ ಮಕ್ಕಳು ಒಂದೇ ಕಡೆ ನಿಂತ್ಕೊಂಡು ಯೋಗ ಮಾಡೋದಿಲ್ಲ. ಸೊ ಅಂಥವ್ರಿಗೆ ಯೋಗನ ಫನ್ ಆಗಿ ಅಥವಾ ಆಟದ ಥರ ನೀವು ಹೇಳ್ಕೊಡ್ಬೋದು. ಸಪೋಸ್ ವೃಕ್ಷಾಸನ ಇವಾಗ ನಾನು ಮಾಡಿದೆ. ಸೊ ಸ್ಟಾರ್ಟಿಂಗಲ್ಲಿ ವೃಕ್ಷಾಸನ ಮಾಡಬೇಕಾದ್ರೆ ನಿಮ್ಮ ದೃಷ್ಟಿ ಒಂದೇ ಕಡೆ ಇಲ್ಲದೆ ಹೋದರೆ ವಾಬಲ್ ಆಗಿ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅವ್ರಿಗೆ ಯು ಕ್ಯಾನ್ ಟ್ರೀಟ್ ದೆಮ್. ನೀವು ಯಾರು ಜಾಸ್ತಿ ಹೊತ್ತು ನಿಂತ್ಕೋತಾರೋ ಅವ್ರಿಗೆ ನಾನು ಒಂದು ಪುಡಿಂಗ್ ಕೊಡ್ತೀನೋ ಅಥವಾ ಯಾವುದಾದ್ರೂ ಒಂದು ಹೊಸ ಡಿಶ್ ಮಾಡಿಕೊಡ್ತೀನೋ ಅಂತ ಹೇಳಿ ನೀವು ಹೇಳಿದಾಗ, ಅಥವಾ ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದಾಗ ದೇ ವಿಲ್ ಟ್ರೈ ಟು ಡೂ ಯೋಗ. ಅವ್ರು ಯೋಗ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಹಾಗೆ ಕಾನ್ಸಂಟ್ರೇಷನ್ ಇಟ್ಟು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಕಲಿಯೋಗ ಕಾರ್ಯಕ್ರಮ. ಇನ್ನೂ ಹೆಚ್ಚಾಗಿ ನೀವು ಯೋಗ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.
ವಿಸ್ತಾರ ನ್ಯೂಸ್, ನಿಖರ ಜನಪರ.